ಹಾಯ್ ಎಲ್ರಿಗೂ ನಮಸ್ಕಾರಗಳು. ಹೆಲ್ತಿ ಕುಕ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇಲ್ಲಿ ನಾನು ಒಣ ಸಿಗಡಿ ಮತ್ತು ತೆಂಗಿನ ತುರಿ ಮೆಣಸೆಲ್ಲ ಹಾಕಿ ಒಂದು ಸೂಪರ್ ಆಗಿರುವ ಚಟ್ನಿ ಮಾಡಿದ್ದೇನೆ. ಇದು ಕುಚ್ಚಲಕ್ಕಿ ಗಂಜಿ ಹಾಗೂ ಅನ್ನಕ್ಕೆಲ್ಲ ಬಹಳ ಚೆನ್ನಾಗಿ ಸೂಟ್ ಆಗುವಂಥ ಒಳ್ಳೆಯ ಚಟ್ನಿ. ಮೊದಲು ನಾವು ಸಿಗಡಿನ ತೆಗೆದು ಅದನ್ನು ಉರಿಬೇಕು. ಒಂದು ಮೀಡಿಯಮ್ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಟರೆ ಸೀದು ಹೋಗ್ಬೋದು. ಒಂದು ಚಿಕ್ಕ ಬಾಣಲಿ ತೆಗೆದುಕೊಂಡು ನಿಮಗೆ ಎಷ್ಟು ಸಿಗಡಿ ಬೇಕು, ಈಗ ಅರ್ಧ ತೆಂಗಿನಕಾಯಿಗೆ ಒಂದು ಹಿಡಿ ಸಿಗಡಿ, ಅದು ಲೆಕ್ಕ ನಮ್ಮದು. ಅದನ್ನು ಈಗ ಹುರಿದ ಮೇಲೆ ಅದರಲ್ಲೆಲ್ಲ ಸಣ್ಣ ಸಣ್ಣ ಪುಡಿ ಇರುತ್ತಲ್ಲ, ಅದನ್ನು ಮೊದಲು ಕ್ಲೀನ್ ಮಾಡಬೇಕು. ಮೊದಲೇ ತೊಳಿಬಾರ್ದು. ಅದಾದಮೇಲೆ ನಾವೇನು ಮಾಡಬೇಕು, ಕ್ಲೀನ್ ಮಾಡಿಟ್ರೆ ಇದನ್ನು ತೊಳೆಯುವ ಹಾಗೆ ಇಲ್ಲ ಸಿಗಡಿನ. ಬೇಕಂದ್ರೆ ನೀವು ಇದು ತಂದು ಪ್ಯಾಕ್ ಮಾಡುವಾಗ ತೊಳೆದು ಬಿಸಿಲಲ್ಲಿ ಹಾಕಿ ಮತ್ತೆ ಪ್ಯಾಕ್ ಮಾಡ್ಬೋದು. ಸಿಗಡಿ ಚಟ್ನಿಗೆ ತೊಳಿಲಿಕ್ಕಿಲ್ಲ, ನಾವು ಮೊದಲೇ ತೊಳೆದು ಪ್ಯಾಕ್ ಮಾಡಿ ಇಡ್ತೇವೆ ನಾವು ಸಿಗಡಿನೆಲ್ಲ, ಯಾಕಂದರೆ ಎಲ್ಲಿಂದ ಬರೋದಿಲ್ವ. ಈಗ ಇದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ ಮೇಲೆ ಅದರ ತಲೆ ಅದರ ಹುಡಿಯನ್ನೆಲ್ಲ ಬಿಸಾಕಿದ ಮೇಲೆ ನಾವು ಇಲ್ಲಿ ಚಟ್ನಿಗೆ ರೆಡಿ ಮಾಡಿಕೊಳ್ಬೇಕು. ಇದ್ರ ಸಣ್ಣ ಉಪ್ಪಿನ ಅಂಶ ಇದೆ, ಜಾಸ್ತಿ ಇಲ್ಲ. ಒಣ ಸಿಗಡಿಯಲ್ಲಿ ಬೇರೆ ಒಣಗಿದ ಮೀನಾಗಿ ಉಪ್ಪು ಇಲ್ಲ ಇದರಲ್ಲಿ. ಸಣ್ಣ 5% ಉಪ್ಪಿದೆ. ಈಗ ನಾನು ನೋಡಿ ಒಂದು ಅರ್ಧ ತೆಂಗಿನ ತುರಿ ತಗೊಂಡಿದ್ದೀನಿ, ಚಿಕ್ಕ ತೆಂಗಿನಕಾಯಿದು. 2 ಬ್ಯಾಡಗಿ ಮೆಣಸು, 6-7 ಗುಂಟೂರು ಮೆಣಸು ಹಾಕಿದ್ದೇನೆ. ಸ್ವಲ್ಪ ನಮ್ಮ ಕಿರು ಬರಳ ಕಾಲು ಭಾಗದಷ್ಟು ಹುಳಿ ಹಾಕಿದ್ದೇನೆ. ಈಗ ಉಪ್ಪು ಕೂಡ ಸೇರಿಸಿದೆ ನಾನು. ಸ್ವಲ್ಪ ನೀರು ಹಾಕಬೇಕು, ಗಟ್ಟಿ ಚಟ್ನಿ ಮಾಡಬೇಕು. ಸ್ವಲ್ಪ ತುಂಬ ಗಟ್ಟಿಯಲ್ಲ, ಗಟ್ಟಿ ಚಟ್ನಿ ಒಟ್ಟಲ್ಲಿ. ಈಗ ನಮ್ಮ ಉರಿದ ಸಿಗಡಿನ ಇದಕ್ಕೆ ಸೇರಿಸಿದರೆ ನಮ್ಮ ಚಟ್ನಿ ರೆಡಿ ಆಯಿತು. ಇದನ್ನು ಬಿಸಿ ಮಾಡಿ ಕೂಡ ಮಾಡ್ಬೋದು, ಆದರೆ ಹೀಗೆ ಚೆಂದ ಇರ್ತದೆ. ಹಾಗಾಗಿ ಇದು ಉಳಿದರೆ ಫ್ರಿಜ್ಜಲ್ಲಿಟ್ಟು ಮತ್ತೆ ನಾರ್ಮಲ್ ಟೆಂಪ್ರೇಚರ್ಗೆ ಬಂದ ಮೇಲೆ ತಿನ್ನಿ. ಇಲ್ಲಾಂದರೆ ಹುರಿದುಬಿಟ್ಟು ಕೂಡ ಮಾಡ್ಬೋದು. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ಹುರಿದುಬಿಟ್ಟು ಚಟ್ನಿ ಹೇಗೆ ಮಾಡೋದು ಅಂತ ನಿಮಗೆ ಪುಡಿ ಚಟ್ನಿ ಸಿಗಡಿದು ತೋರಿಸ್ಕೊಡ್ತೇನೆ. ಇದು ಸೂಪರ್ಬಾಗಿರ್ತದೆ ತಿಳಿಸಾರಿಗೆ, ಆಮೇಲೆ ಗಂಜಿಗೆಲ್ಲ ಮನೆಯಲ್ಲಿ ಮಾಡಿ ನೋಡಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.